ಗಿರ್ರಂತ ಇತ್ತಲ್ಲ. ನಮಸ್ಕಾರ ಮೈಸೂರು, ನಾನು ನಿಮ್ ಪ್ರೀತಿಯ ಟಾಮ್ ಮಾತಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಸಿಕ್ಕಾಪಟ್ಟೆ ಬೇಗನೆ ಎದ್ದೆ ಅನ್ಬಿಟ್ಟು ಮಗಕ್ಕೆ ಮಂಗಳಾರತಿ ಮಾಡಿಸ್ಕೊತಿದ್ದೆ. ಆಚೆ ಕಡೆ ಸ್ವಲ್ಪ ಕೆಲಸ ಇತ್ತು ಅಂತ ಕ್ರಾಕ್ಸ್ ಹಾಕೊಳ್ಳೋದ ಅನ್ಬಿಟ್ಟು ಕ್ರಾಕ್ಸ್ ಹೋಗಿ ನೋಡಿದ್ರೆ ಕ್ರಾಕ್ಸ್ ಮಾತ್ರ ತಂದಿದ್ದ ಸ್ಥಿತಿಲೇ ಇರ್ಲಿಲ್ಲ. ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಇತ್ತು. ನಮ್ ಕ್ಯೂಟಿ ಆಗ್ಲೇ ಫುಲ್ ಒಣಗ್ ಬೆಂದೋಗ್ಬಿಟ್ಟಿದ್ಲು ಬಿಸಿಲಲ್ಲಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿ. ಸೊ ಅಲ್ಲಿಂದ ಬಂದು ಟಾಮ್ ಸ್ಟೋರ್ಗೆ ಒಂದ್ 2-3 ಪ್ರಾಡಕ್ಟ್ಸ್ ರೆಡಿ ಮಾಡ್ಬೇಕಾಯ್ತು. ಅದನ್ನ ರೆಡಿ ಮಾಡೋಣ ಅಂತ ಕುತ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, ಡೈಲಿ ಸ್ಯಾಮ್ಸಂಗ್ ವ್ಲಾಗ್ ನೋಡಿಲ್ಲ ಅಂದ್ರೆ ಅದೇನೋ ಸಮಾಧಾನನೇ ಆಗಲ್ಲ. ನಮ್ ಶಿಷ್ಯ ಕಾಲ್ ಮಾಡಿ ಮೆಡಿಕಲ್ಗೆ ಡ್ರಾಪ್ ಮಾಡು ಅಂತ ಹೇಳಿದೆ. ಸೊ ಅವ್ನ ಡ್ರಾಪ್ ಮಾಡಿ ಮನೆಗೆ ಬಂದು ನೋಡೋಷ್ಟರಲ್ಲಿ ಬಿಸ್ನೆಸ್ ಮ್ಯಾನ್ ರಂಜನ್ ಅವರು ಮನೆಗೆ ಬಂದಿದ್ರು. ತುಂಬಾ ದಿವಸದಿಂದ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆ ಕಾಲ ಈ ಕೂಡ್ಬತ್ತು ಅಂತ ಹೇಳಿ ಇವತ್ತು ಹೋಗಿ ಪಿಜ್ಜಾ ತಿನ್ಕೊಂಡು ಅಲ್ಲಿಂದ ನಮ್ ಶಶಾಂಕ್ ನ ಕರ್ಕೊಂಡು ಗ್ರಿಲ್ ತಿನ್ನಕ್ ಹೋದ್ವಿ. ಲೈಫ್ ಅಲ್ಲಿ ನೀವ್ ಎಷ್ಟೇ ಬಿಸಿ ಆಗಿದ್ರು ಫ್ರೆಂಡ್ಸ್ ಜೊತೆ ಒಂದ್ 10-15 ನಿಮಿಷ ಟೈಮ್ ನ ಸ್ಪೆಂಡ್ ಮಾಡಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಅಲ್ಲಿಂದ ಗ್ರಿಲ್ ಪಾರ್ಟಿನ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸ ಮುಗಿಸಿ ಮಲಗಿದ್ದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಮತ್ತೆ ಸಿಗೋಣ, ಬಾಯ್.